ಬುರುಡೆ ರಹಸ್ಯದ ಹಿಂದೆ ಬಿದ್ದಿದೆ ಎಸ್ಐಟಿ ಟೀಮ್. ನೀಲನಕ್ಷೆ ಸಿದ್ಧಪಡಿಸಿದಂತ ಬುರುಡೆ ಗ್ಯಾಂಗ್. ಯಾಕಂದ್ರೆ ಸೀನ್ ಬೈ ಸೀನ್ ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು. ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಂಬಿಕೆ ಬರಬೇಕು ಅಂದರೆ ಅಲ್ಲಿ ನೀಲನಕ್ಷೆ ಅಂತೂ ರೆಡಿ ಮಾಡಲೇಬೇಕು. ಬ್ಲೂ ಪ್ರಿಂಟ್ ರೆಡಿ ಆಗ್ದಲೆ ಅದನ್ನು ಏನೋ ಒಂದು ಹೇಳ್ಬಿಡ್ತೀನಿ, ಅದಾದಮೇಲೆ ಏನೋ ಪ್ರಕರಣ ದಾಖಲಾಗ್ಬಿಡುತ್ತೆ, ತನಿಖೆ ಆಗ್ಬಿಡುತ್ತೆ. ಇಲ್ಲ, ಆ ರೀತಿಯಾಗಿ ಏನಾಗಿರುವಂಥದ್ದಲ್ಲ. ಕ್ಲೀನಾಗಿ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು. ನ್ಯೂಸ್ 18ನಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ನೇತ್ರಾವತಿ ತೀರ, ಬಂಗ್ಲೆಗುಡ್ಡೆ ಕಾಡು ಸುತ್ತಿ ಬ್ಲೂ ಪ್ರಿಂಟ್ ರೆಡಿ ಮಾಡಲಾಗಿತ್ತು. 30 ಜಾಗಗಳನ್ನು ಗುರುತು ಮಾಡಿದ್ದ ಬುರುಡೆ ಗ್ಯಾಂಗ್. ಚೆನ್ನಯ್ಯ ಶವಗಳನ್ನು ಹೂಳದೇ ಇದ್ದಂಥ ಜಾಗಗಳನ್ನು ಕೂಡ ಸೇರ್ಪಡೆ ಮಾಡಲಾಗಿತ್ತು. ಆತ ಹೂತಿದ್ದ ಅನ್ನುವಂಥದ್ದಕ್ಕೂ ಈಗ ಏನು ಸಿಕ್ಕಿಲ್ಲ ಮಾಹಿತಿ. ಇನ್ನು ಆತ ನಾನು ಕೆಲವೊಂದು ಕಡೆ ಹೂಳಿಲ್ಲ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಾಗಿದ್ದಂತೆ. ಕನ್ಯಾಡಿ, ಬೋಳಿಯಾರಲ್ಲಿ ಚಿನ್ನಯ್ಯ ಶವ ಹೂತಿಲ್ವಂತೆ. ಈ ಜಾಗಗಳನ್ನು ಬ್ಲೂ ಪ್ರಿಂಟ್ನಲ್ಲಿ ಸೇರಿಸಿತ್ತಂತೆ ಬುರುಡೆ ಟೀಮ್. ಪ್ರತಿದಿನ ಉತ್ಖನನದ ಬಳಿಕ ತೆಮರೋಡಿ ಮನೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇತ್ತು. ವಾಟ್ ನೆಕ್ಸ್ಟ್, ಏನು ಮಾಡಬೇಕು, ಯಾವ ಹೆಜ್ಜೆಯನ್ನು ಮುಂದಿಡಬೇಕು ಅಂತ. ಶವಗಳನ್ನು ಹೂತಿದ್ದ ಜಾಗಗಳ ಬಗ್ಗೆ ನಿಖರತೆ ಹೊಂದಿದ್ದಂತ ಚಿನ್ನಯ್ಯ ಕನಿಷ್ಠ 5 ರಿಂದ 6 ಜಾಗಗಳಲ್ಲಿ ಅಸ್ಥಿ ಪಂಜರ ಸಿಗುವಂತ ಲೆಕ್ಕಾಚಾರ ಇತ್ತಂತೆ. ಚಿನ್ನಯ್ಯ ಲೆಕ್ಕಾಚಾರ ಉಲ್ಟಾಗಿದೆ. ಬುರುಡೆ ಗ್ಯಾಂಗ್ ತಲ್ಲಣಿಸಿ ಹೋಗಿರುವಂಥದ್ದು ತಂಡ ಹೊಡೆದಿದೆ. ಇಲ್ಲಿ ಚಿನ್ನಯ್ಯ ಹೇಳಿದ ಅನ್ನುವಂಥ ಕಾರಣಕ್ಕೋಸ್ಕರ ಇವರ ಆಪರೇಷನ್ ಶುರುವಾಗಿದ್ದ, ಅಥವಾ ಇವರೇ ಹೇಳಿಬಿಟ್ಟು ಇಲ್ಲೆಲ್ಲ ತೋರಿಸುವಂತ ಏನಾದರೂ ಹೇಳಿದ್ರಾ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ನೋಡಿದಾದ್ರೆ ಚಿನ್ನಯ್ಯ ಅಲ್ಲೆಲ್ಲ ಓದ್ತಿದ್ದೆ ನಾನು ಅಂತ ಹೇಳಿದ್ದಂತೆ. ಅದಾದಮೇಲೆ ಬ್ಲೂ ಪ್ರಿಂಟ್ ಇಲ್ಲಿ ರೆಡಿ ಆಗಿದ್ದಂತೆ. ಏನೇನು ಮಾಡಬೇಕು, ಯಾವ ರೀತಿಯ ಕಂಪ್ಲೇಂಟನ್ನು ಕೊಡಬೇಕು, ಎಲ್ಲೆಲ್ಲಿ ಶವಗಳನ್ನು ಹೂತಿಡ್ಲಾಗಿದೆ ಅನ್ನುವಂಥದ್ರ ಬಗ್ಗೆ ಯಾವ ರೀತಿಯ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಫಸ್ಟ್ ಪ್ಲಾನ್ ಆಗಿದೆ. ಅದಾದಮೇಲೆ ಈತ ತೋರಿಸಿದ ಜಾಗದಲ್ಲಿ ಎಲ್ಲೂ ಏನೂ ಸಿಗಲಿಲ್ಲ. 6ನೇ ಸ್ಪಾಟಲ್ಲಿ ಅಸ್ಥಿ ಪಂಜರದ ಅವಶೇಷ ಬಿಟ್ರೆ ಈಗ ತಂಡ ಹೊಡೆದಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಚಿನ್ನಯ್ಯನನ್ನ ವಿಚಾರಣೆ ಮಾಡ್ತಾ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಹೊರಗಡೆ ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಬ್ಲೂ ಪ್ರಿಂಟ್ ಅನ್ನ ಮಾಡ್ಕೊಂಡಿದ್ರು. ಸೀನ್ ಬೈ ಸೀನ್ ಯಾವ ರೀತಿಯಾಗಿ ಇರಬೇಕು ಈ ಪ್ರಕರಣ, ಮತ್ತೆ ಯಾವ ರೀತಿ ಆರೋಪ ಮಾಡಬೇಕು, ಯಾವ್ಯಾವ ಜಾಗವನ್ನ ತೋರಿಸ್ಬೇಕು ಅನ್ನುವಂಥದ್ರ ಬಗ್ಗೆ ಪಕ್ಕಾ ಕ್ಲಾರಿಟಿಯನ್ನ ಇಟ್ಕೊಂಡಿದ್ರು. ಹಾಗೆ ಜಯಂತ್ ಕೂಡ ಹೇಳ್ತಾ ಇದ್ರು, ಆತ SIT ತೋರಿಸ್ಲಿಕ್ಕೂ ಮುಂಚೆನೆ ಗಿರೀಶ್ ಮಟ್ಟಣ್ಣವರಿಗೆ ಸ್ಪಾಟ್ ಅನ್ನ ತೋರಿಸಲಾಗ್ತಾ ಇತ್ತು ಅಂತ. ಈಗ ವಿಚಾರಣೆ ಸಂದರ್ಭದಲ್ಲಿ ಯಾವೆಲ್ಲ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ, ಈಗ ಆತ ಹೇಳಿದಂತ ವಿಚಾರ ಎಲ್ಲವೂ ಕೂಡ ಉಲ್ಟಾದಂತ ಹಿನ್ನೆಲೆಯಲ್ಲಿ ತಿಮರೋಡಿ ಗ್ಯಾಂಗ್ ಯಾವ ರೀತಿಯಾಗಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ತಂಡ ಹೊಡೆದಿದ್ದಾರೆ ಅಂತ. ಪೃಥ್ವಿ, ಈಗ SIT ಪ್ರಕರಣದ ಆರಂಭದ ದಿನಕ್ಕೆ ಹೋಗ್ತಾ ಇರುವಂತದ್ದು. ಆರಂಭದ ದಿನದಲ್ಲಿ ಬಹಳಷ್ಟು ಇದಕ್ಕೆ ಹೋಮ್ ವರ್ಕ್ ಅನ್ನ ಮಾಡಲಾಯಿತು, ಗ್ರೌಂಡ್ ವರ್ಕ್ ಅನ್ನ ಕೂಡ ಮಾಡಲಾಯಿತು. ಎಲ್ಲಿ ಯಾವ ರೀತಿಯಾಗಿ ಹೇಗೆ ಮಾತಾಡ್ಬೇಕಂತ ಹೇಳಿ ಚಿನ್ನಯ್ಯನಿಗೆ ಕೂಡ ಒಂದು ರೂಟ್ ಅನ್ನ ತೋರಿಸಲಾಗಿತ್ತು. ಜೊತೆಗೆ ಒಂದು ಬ್ಲೂ ಪ್ರಿಂಟ್ ಅನ್ನ ಕೂಡ ರೆಡಿ ಮಾಡಲಾಗಿತ್ತು. ಆ ಗ್ರಾಫ್ ಪ್ರಕಾರವಾಗಿಯೇ ಚಿನ್ನಯ್ಯಗೆ ಈ ರೀತಿ ಇದೇ ಜಾಗವನ್ನ ಇವತ್ತು ತೋರಿಸಬೇಕು, ನಾಳೆ ಮತ್ತಷ್ಟು ಜಾಗವನ್ನ ತೋರಿಸಬೇಕು ಅನ್ನೋ ಬಗ್ಗೆ ನಿಖರವಾಗಿ ಗಿರೀಶ್ ಮಟ್ಟಣ್ಣವರು ಸೇರಿದಂತೆ ಒಂದು ತಂಡ ವ್ಯವಸ್ಥಿತವಾಗಿ ಕೆಲಸ ಮಾಡಿತ್ತು ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಇದರ ಜೊತೆಗೆ ಬೆಂಗಳೂರಿನ ಏನು ನಿನ್ನೆ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಹೋಗಿದ್ರು, ಅಲ್ಲಿ ಈ ರೀತಿಯ ಎಲ್ಲ ಚರ್ಚೆಗಳು ಕೂಡ ಆಯ್ತು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಈ ಕುರಿತಾಗಿ SIT ಚಿನ್ನಯ್ಯನನ್ನ ಸಾಕಷ್ಟು ವಿಚಾರಣೆ ಮಾಡ್ತಾ ಇದೆ. ಜೊತೆಗೆ ಎಲ್ಲಿ ಯಾವ ರೀತಿಯಾಗಿ ನಿಮ್ಮನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹೆಜ್ಜೆ ಹೇಗೆ ಇಡಬೇಕು, ಮುಂದೆ ಯಾವ ರೀತಿಯಾಗಿ SIT ಅವರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಎಂಬಿತ್ಯಾದಿ ಎಲ್ಲ ಪ್ರಶ್ನೆಗಳಿಗೆ ಒಂದು ಗ್ರಾಫ್ ಮೂಲಕವಾಗಿ ಅಲ್ಲಿ ಸ್ಪಷ್ಟನೆಯನ್ನು ಕೊಡಲಾಯಿತು. ಮತ್ತು ಚಿನ್ನಯ್ಯನಿಗೆ ಈ ರೀತಿಯಾಗಿ ಹೇಳಬೇಕು ಅಂತ ಕೂಡ ಹೇಳಲಾಯಿತು ಅನ್ನೋ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ ನಿನ್ನೆ ಜಯಂತಿ ಅವರೇ ಹೇಳಿರುವಂತದ್ದು, SIT ಸ್ಥಳ ಮಹಜರು ಮಾಡುವ ಮುನ್ನವೇ ಅದಕ್ಕೊಂದು ರಿಹರ್ಸಲ್ ಆಗಿತ್ತು. ಗಿರೀಶ್ ಮಟ್ಟಣ್ಣ ಅವರನ್ನು ಕರ್ಕೊಂಡು ಹೋಗಿ ಚಿನ್ನಯ್ಯ ನಾನು ಈ ಜಾಗದಲ್ಲಿ ಹೂತಿದ್ದೇನೆ ಅಂತ ಹೇಳಿ ನೇತ್ರಾವತಿ ಮತ್ತು ಬಂಗ್ಲಗುಡ್ಡ ಕಾಡಿನ ಸುತ್ತ ಪ್ರದೇಶಗಳನ್ನ ತೋರಿಸಿದ್ದ ಅನ್ನೋ ಸ್ವತಃ ಮಾಹಿತಿಯನ್ನ ಜಯಂತಿ ಅವರೇ ಕೊಟ್ಟಿರುವಂತದ್ದು. ಹಾಗಾಗಿ ಈ ಎಲ್ಲ ಬೆಳವಣಿಗೆ ಬಗ್ಗೆ ಹೋರಾಟಗಾರರ ಮುಂದಿನ ನಡೆ ಏನು ಅಂದು ಬಹಳಷ್ಟು ಕುತೂಹಲವನ್ನ ಕೇಳಿಸಿರುವಂತದ್ದು. ಇವತ್ತು ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ ಮಾಡಿದ್ದಾರೆ. ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿ ಈಗ ಮತ್ತೆ SIT ಕಚೇರಿಗೆ ತಂದಿರುವಂತದ್ದು. ಈಗಾಗಲೇ SP ಸೈಮನ್ ಕೂಡ ಒಳ ಹೋಗಿದ್ದಾರೆ. ಹಾಗಾಗಿ ಇವತ್ತು ಈ ಮೂವರಿಗೆ ನೋಟಿಸ್ ಕೊಡ್ತಾರಾ ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಜಯಂತಿ ಮತ್ತು ಗಿರೀಶ್ ಮಟ್ಟನ್ ಅವರಿಗೆ ನೋಟಿಸ್ ಕೊಡ್ತಾರಾ ಮತ್ತು ನಾಳೆ ನೋಟಿಸ್ ಕೊಡ್ತಾರಾ, ಅದು ಬಹಳ ಕುತೂಹಲವನ್ನ ಕೇಳಿಸಿರುವಂತದ್ದು. ಈಗ ಆಶ್ರಯ ಕೊಟ್ಟಂತಹ ಆರೋಪದಡಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನೋಟಿಸ್ ಅನ್ನು ಕೊಡಬೇಕಾಗತ್ತೆ. ಜೊತೆಗೆ ಬುರುಡೆಯನ್ನ ತೆಗೆದುಕೊಂಡು ಹೋದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಯಂತಿ ಮತ್ತು ಗಿರೀಶ್ ಮಟ್ಟಣ್ಣ ಅವರಿಗೆ ಕೂಡ ನೋಟಿಸ್ ಅನ್ನ ಕೊಡುವಂತ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಧರ್ಮಸ್ಥಳದ ಹೆಸರಿನಲ್ಲಿ ಜೋರಾಗ್ತಾ ಇರುವಂತದ್ದು ರಾಜಕೀಯ. ಧರ್ಮಸ್ಥಳ ಬುರುಡೆ ಪ್ರಕರಣವೇ ವಿಪಕ್ಷಗಳಿಗೆ ಅಸ್ತ್ರ ಆಗಿದೆ. ನಿನ್ನೆ JDS ಧರ್ಮಸ್ಥಳ ಸತ್ಯ ಯಾತ್ರೆಯನ್ನ ಮಾಡಿದ್ರು. ಇವತ್ತು BJP ಧರ್ಮಸ್ಥಳ ಚಲೋ ಯಾತ್ರೆಯನ್ನ ಮಾಡ್ತಾ ಇದೆ.
ರಾಜ್ಯ ಬಿಜೆಪಿಯಿಂದ ಇಂದು ಧರ್ಮಸ್ಥಳ ಚಲೋ ಮಾಡಲಾಗ್ತದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಮಾಡಲಾಗ್ತಾ ಇರುವಂಥ ಧರ್ಮಸ್ಥಳ ಚಲೋ ಇದು ಬೃಹತ್ ಸಮಾವೇಶಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಹಿಂದೆ SR ವಿಶ್ವನಾಥ್ ಯಲಹಂಕದ ಬಿಜೆಪಿಯ ಶಾಸಕ ಅವರ ನೇತೃತ್ವದಲ್ಲಿ ಸುಮಾರು 500ಕ್ಕೂ ಹೆಚ್ಚಿನ ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ರು. ಅದಾದ ನಂತರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಆ ಭಾಗದ ಶಾಸಕರು ಸಂಸದರುಗಳೆಲ್ಲರೂ ಕೂಡ ಪೂಜೆಯನ್ನು ಮಾಡಿಸಿದ್ರು, ಧರ್ಮಸ್ಥಳಕ್ಕೆ ಹೋಗಿದ್ರು, ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದಿದ್ರು. ಅದಾದಮೇಲೆ ವೀರೇಂದ್ರ ಹೆಗ್ಗಡೆ ಅವರನ್ನ ಕೂಡ ಭೇಟಿಯಾಗಿದ್ರು. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿರೋಧ ಪಕ್ಷದ ನಾಯಕ ಅಶೋಕ್ ಸೇರಿದಂತೆ ಆಲ್ಮೋಸ್ಟ್ ಎಲ್ಲ ಬಿಜೆಪಿ ನಾಯಕರಿದ್ದಾರೆ.